ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಖಂಡನೆ. ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಎಸ್ ವೀಕ್ಷಕರೇ, ಬೆಳಗಾವಿಯಲ್ಲಿ ನಡೆದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಗೆ ರಾಜ್ಯಾದ್ಯಂತ ಭಾರೀ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಜ್ಯಾದ್ಯಂತ ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದು, ಇಂದು ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ಕೆಎಸ್ಆರ್ಟಿಸಿ ನಿವೃತ್ತ ಕ್ಷೇಮಾಭಿವೃದ್ಧಿ ಟ್ರಸ್ಟ್, ಕನ್ನಡಪರ, ದಲಿತ ಮತ್ತು ರೈತ ಸಂಘಟನೆಗಳ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು. ಈ ವೇಳೆ ಹಲ್ಲೆ ನಡೆಸಿದವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆಯನ್ನ ನಿಷೇಧಿಸುವಂತೆ ಮತ್ತು ಎಂಇಎಸ್ ಪುಂಡರನ್ನ ಗಡೀಪಾರು ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಮೊನ್ನೆ ನಡೆದಂತ ಬೆಳಗಾಮಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ. ಇದು ಇತ್ತೀಚಿನ ದಿನಗಳದಲ್ಲ, ಭಾಳ ವರ್ಷಗಳಿಂದನೂ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾನೆ ಇದೆ. ಅದರಿಂದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳಿದ್ರೂ ಕೂಡ ಎರಡೂ ಕೂಡ ಕೈ ಜೋಡಿಸಿ ಇದನ್ನು ಬಗೆಹರಿಸಬೇಕು. ಜೊತೆಯಲ್ಲಿ ಏನು ಆ ಒಂದು ಕಂಡಕ್ಟರ್ ಮೇಲೆ ಫೋಕೋ ಕೇಸ್ ಹಾಕ್ಸೋಂಥದ್ದು ಏನೈತೆ, ಅಲ್ಲಿ ಒಂದು ಬಸ್ನಲ್ಲಿ 50 ಜನ ಇರ್ತಾರೆ. ಯಾರನ್ನ ನೋಡಿದವರು ಏನು ಅನ್ಕೊಂತಾರೆ, ಈಗ ಕನ್ನಡಿಗರ ಮೇಲೆ ಕನ್ನಡದ ನೆಲದಲ್ಲೇ ದೌರ್ಜನ್ಯ ಆಗ್ತಾ ಇದೆ ಅಂದರೆ ಮತ್ತು ಈಗ ರಕ್ಷಣೆ ಎಲ್ಲಿದೆ? ಈ ಸರ್ಕಾರ ಏನಕ್ಕೆ ನಡೆಸ್ತಾ ಇದ್ದೀರಾ? ಸರ್ಕಾರ ಯಾವುದಿದೆ? ಇದೆಯಾ ಸರ್ಕಾರ ಕರ್ನಾಟಕದಲ್ಲಿ? ಅದರಲ್ಲೂ ಕೂಡ ಬೆಳಗಾವಿನಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತವೆ. ಕನ್ನಡದ ಬಗ್ಗೆ ಏನಾನ ಅನ್ಯಾಯ ಆದಾಗ ಅಂತೇಳಿ ಹೊರಟಾಗ ಮೊನ್ನೆ ಒಬ್ಬ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಒಬ್ಬ CM ಆಗೋಂಥ ಕ್ಯಾಂಡಿಡೇಟು ಇಷ್ಟು ದಿನ ಅವನು ಏನು ಮತವನ್ನು ಹಾಕ್ಸ್ಕೊಂಡು ಹೋಗಿದ್ದಾರೆ, ಇದು ಕನ್ನಡಿಗರ ಮತ. ಇಲ್ಲಿರೋ ಮಣ್ಣು, ಇಲ್ಲಿರೋ ಗಾಳಿ, ಇಲ್ಲಿರೋ ಹಣ, ಇಲ್ಲಿರೋ ಜನ ಓಟ್ ಹಾಕಿರಿ, ಕನ್ನಡಿಗರು ಓಟ್ ಹಾಕಿ ನೀವು ವಿಧಾನಸಭೆಗೆ ಹೋಗಿರೋದು. ಮರಾಠಿಗಾರರಲ್ಲ. ನಿನಗೆ ಮರಾಠಿಗಾರರು ಬೇಕಾದರೆ ನೀನು ಮಹಾರಾಷ್ಟ್ರಕ್ಕೆ ಹೋಗಿ ನಿಂತ್ಕೊಂಡು ನೀನು ಅಲ್ಲೇ ಗೆಲ್ಸ್ಕೊಳ್ಳಪ್ಪ, ಇಲ್ಲೇನು ಬೇಡ. ಇಲ್ಲಿ ಬೇಕಾದ್ರೆ ಅವ್ರಿಗೆ ನೀನು ಏನು ಬೇಕಾದ್ರೂ ಶಕ್ತಿ ಕೊಡು. ಇಲ್ಲಿ ಕನ್ನಡಿಗರಿಗೆ ಮಾತ್ರ ನೀನು ಶಕ್ತಿ ಕೊಡೋಕ್ಕಿರೋದು. ಮುಂದಿನ ದಿನಗಳಲ್ಲಿ ನೀನೇನಾನ ಕನ್ನಡಿಗರ ಮೇಲೆ ಹಂಗೆ ಮಾಡಿಕೊಡ್ದು, ಹಿಂಗೆ ಮಾಡಿಕೊಡ್ದು, ಪ್ರತಿಭಟನೆ ಮಾಡಿಕೊಡ್ದು ಅಂದರೆ ಮುಂದಿನ ದಿನ ನಿನಗೂ ಕೂಡ ಸೋಲಿಸ್ಬೇಕಾಗ್ತದೆ. ಹುಷಾರ್ ಜಾರಕಿಹೊಳಿ, ಇದು ನಿನ್ನ ಕಟ್ಟ ಕಡೆಯ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಏನು ಎಂಇಎಸ್ ಸಂಘಟನೆ ಇದೆ ಅದು ಬ್ಯಾನ್ ಆಗಬೇಕು. ಇದ್ರ ಜೊತೆಗೆ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ್ದಾರಲ್ಲ ಅವ್ರನ್ನ ಗಡೀಪಾರು ಮಾಡಬೇಕು. ಈ ಮೂರು ಮಾಡಿ ಈಗ ಏನು ರಕ್ಷಣೆ ಕೊಡಬೇಕಲ್ಲ, ಅಲ್ಲಿಂದ ಬರೋ ಬಸ್ ಆಗಿರ್ಬೋದು, ಇಲ್ಲಿಂದ ಹೋಗೋ ಬಸ್ ಆಗಿರ್ಬೋದು, ಎರಡಕ್ಕೂ ಕೂಡ ನಾವು ಅಣ್ಣ ತಮ್ಮದಿ ಥರ ಇರೋಣ. ನೀವು ಕೂಡ ನೋಡಿ ಯೋಚನೆ ಮಾಡಿ. ನಿಮ್ಮಲ್ಲಿ ಏನು ಬೆಳಗಾಮಲ್ಲಿ ಹೈಯೆಸ್ಟು ಪ್ರತಿಮೆ ಇರೋದು ಮಹಾರಾಷ್ಟ್ರದವ್ರದ್ದು, ಕರ್ನಾಟಕದವ್ರದ್ದಲ್ಲ. ಇಲ್ಲಿವರೆಗೂ ಉಳಿಸಿದ್ದೀವಿ ಅಂದರೆ ಕನ್ನಡಿಗರ ಸ್ವಾಭಿಮಾನನ ನೀವು ಕಣಕ್ತಾ ಇದ್ದೀರಾ. ದಯಮಾಡಿ ಆ ಕೆಣಕದನ್ನು ಬಿಡಿ. ಇನ್ನು ಮುಂದಾದರೂ ಕೂಡ ನೀವು ಇಲ್ಲಿ ನೆಲದಲ್ಲಿ ಬದುಕಬೇಕು ಅಂದರೆ ಈ ಭಾಷೆಯನ್ನು ಕಲ್ತ್ಕೊಳ್ಳಿ. ಭಾಷೆ ಕಲ್ತ್ಕೊಂಡು ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ಕಾರ್ಖಾನೆಗಳಿದೆ ಆ ಕಾರ್ಖಾನೆಗಳೆಲ್ಲ ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಕೊಡೋಂಥ ಅವಕಾಶನ ಸರ್ಕಾರ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕರ್ನಾಟಕ ಬಂದ್ ಕೊಡಬೇಕಾಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೇನು ನಮ್ಮ ಬೆಳಗಾವಿಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಪೋಕ್ಸೋ ಕೇಸ್ ಅನ್ನೋದು ಕೇಸ್ ಹಾಕಿ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೋಗುವಂಥ ಬಸ್ಗಳನ್ನ ಈ ಎಂಇಎಸ್ ಪುಂಡ್ರು, ಮಹಾರಾಷ್ಟ್ರ ಪುಂಡ್ರು ಏನು ನಮ್ಮ ಬಸ್ಗಳ ಮೇಲೆ ಕಪ್ಪು ಮಸಿ ಬೆಳೆದು, ಹಾಗೆ ನಮ್ಮ KSRTC ಡ್ರೈವರ್ಗಳು ಕಂಡಕ್ಟರ್ ಮೇಲೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ. ಇವತ್ತು ನಾವು ನಿಜವಾಗ್ಲೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಹಾರಾಷ್ಟ್ರ ಪುಂಡ್ರಿಗೆ. ಕರ್ನಾಟಕದಲ್ಲಿ ಕನ್ನಡಿಗರು ಶಾಂತಿಯುತವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಬೇರೆ ಇದೆ. ನಮ್ಮಲ್ಲಿ ಒಂಥರ ಶಾಂತಿಯುತವಾಗಿರಬೇಕು ಅನ್ನೋಂಥ ಒಂದು ಬುದ್ಧ ಏನು ಇವರು ಇದು ವಿಚಾರವಾಗಿ ನಾವು ತಿಳ್ಕೊಂಡಿದ್ದೀವೋ ಅದಕ್ಕೋಸ್ಕರ ಶಾಂತಿಯುತವಾಗಿದ್ದೀವಿ. ಇನ್ನು ಮುಂದೆ ಏನಾದರೂ ಕನ್ನಡಿಗರನ್ನ ಕೆಣಕುವಂಥ ಕೆಲಸ ಮಾಡಿದ್ರೆ ಮಹಾರಾಷ್ಟ್ರ ಪುಂಡ್ರೆ ನೀವು ಎಲ್ಲಿದ್ರು ಎಂಇಎಸ್ ಪುಂಡ್ರೆ ಹುಡುಕಂಬಂದು ನಾವು ನಿಜವಾಗ್ಲೂ ಹೊಡಿತೀವಿ. ನಿಮ್ಮ ಮಕ್ಕ ಕಪ್ಪು ಮಸಿ ಬೆಳಿತೀವಿ, ನಿಮ್ಮ ಮುಖಕ್ಕೆ, ನಿಮ್ಮ ಬಸ್ಗಳಿಗೆಲ್ಲ ಕಪ್ಪು ಮಸಿ ಬೆಳಿತೀವಿ. ಇದು ಏನಾದರೂ ಇದನ್ನು ನಮ್ಮ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ, ನಾಚಿಕೆ ಆಗಬೇಕು. ಇವತ್ತೇನಾದರೂ ಅವ್ರು ಮುಂದಕ್ಕೆ ಇದ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ವಿಧಾನಸೌಧ ಮುಖ್ಯ ಹಾಕೋಂಥವ್ರು ಕೆಲಸ ಮಾಡ್ತೀವಿ. ಬೆಳಗಾವಿ ಬಂದ್ ಕರೆ ಕೊಡುವಂಥವ್ರು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಏನು ಬೆಂಗಳೂರಲ್ಲಿ ನಮ್ಮ ವಾಟಾಳ್ ಸಾಹೇಬರು ವುಡ್ಲ್ಯಾಂಡ್ ಹೋಟ್ಲಲ್ಲಿ ಇವತ್ತು ಮೀಟಿಂಗ್ ಮಾಡಿ ಅತಿ ಶೀಘ್ರದಲ್ಲೇ ಒಂದು ಬಂದ್ ಕರೆ ಕೊಡುವಂಥ ಕೆಲಸನೂ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ಏನು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಇವತ್ತು ಮಹಾರಾಷ್ಟ್ರ ಪುಂಡ್ರಿ ಏನೇನು ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಸ್ಗಳ ಮೇಲೆ ಆಗಿರ್ಬೋದು, KSRTC ಕಂಡಕ್ಟರ್ ಮೇಲೆ ಆಗಿರ್ಬೋದು, ಅಲ್ಲೇ ಮಾಡಿದ್ರು. ಇವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಇವ್ರ ವಿರುದ್ಧವಾಗಿ ಗಡೀಪಾರು ಮಾಡ್ಬೇಕು ಇವ್ರನ್ನ ಅಷ್ಟು ಜನನು. ಹಾಗೆ ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಕನ್ನಡಿಗರೇನಾದರೂ ಮಹಾರಾಷ್ಟ್ರಕ್ಕೆ ನುಗ್ಗಿದ್ರು ಅಂದರೆ ಅಷ್ಟು ಜನಕ್ಕೂ ಹಿಡ್ಕೊಂಡು ಹೊಡೆಯೋದಂತೂ ಶತಸಿದ್ಧ.
ಇದಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀವಿ. ಏನು MES ಪುಂಡ್ರ ಸಂಘಟನೆ ಇದೆಯೋ ಆ ಸಂಘಟನೆ ಈ ಕೂಡಲೇ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಲಿಲ್ಲ ಅಂದರೆ ಅದು ಶೀಘ್ರದಲ್ಲೇ ನಾವು ಬೆಳಗಾವಿ ಬಂದ್ ಕರೆ ಕೊಡುವಂಥ ಕೆಲಸನೂ ಮಾಡ್ತೀವಿ. ಪ್ರತಿಭಟನಾ ಮೆರವಣಿಗೆಯ ನಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸೇರಿದ್ದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನ ವ್ಯಕ್ತಪಡಿಸಿದ್ರು. MES ಸಂಘಟನೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.